ನೀವು RSS ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿರಲ್ಲ, ಹೋಗಿ RSS ಶಾಖೆಗೆ ಹೋಗಿ, 1 ತಿಂಗಳು ಹೋಗಿ, 2 ತಿಂಗಳು ಹೋಗಿ. ಅಲ್ಲಿ ಯಾರಾದರೂ ನಿಮಗೆ ನೀವು ಯಾವ ಜಾತಿ ಅಂತ ಕೇಳಿದ್ರೆ ನೀವು ಕೊಡೋ ಯಾವ ಶಿಕ್ಷೆಗೂ ನಾನು ತಯಾರಾಗಿದ್ದೆ. ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ರಾಜಕಾರಣಿಗಳು ಎಷ್ಟು ಮಂದಿ ಇದ್ದಾರೆ. ನಾನು ಹೇಳೋದಿಷ್ಟೇ, ರಾಜಕಾರಣ ಮಾಡ್ತಿರಲ್ಲ, ಏನಕ್ಕೆ ಬಂದ್ರಿ? ಸೇವೆ ಮಾಡೋಕ್ಕೆ. ಕೊಟ್ಬಿಡಿ ನಿಮ್ಮ ಆಸ್ತಿನೆಲ್ಲ, ನಿಮ್ಮನ್ನು ದೇಶ ನೋಡ್ಕೊಳ್ಳುತ್ತೆ. ಮಾಡ್ತೀರಾ ನೀವು? ಅತ್ಯಂತ ಶ್ರೀಮಂತರು ಇರೋದೇ ರಾಜಕೀಯ ಪಕ್ಷಗಳಲ್ಲಿ. ನಿಮ್ಮ ಹತ್ರ ಸಾಹಿತ್ಯ ಇದೆ, ಸಂಗೀತ ಇದೆ, ಹೆಸರಿದೆ, ದುಡ್ಡಿದೆ, ಮಾನವೀಯತೆ ಇಲ್ಲ, ನೈತಿಕತೆ ಇಲ್ಲ. ಏನು ಪ್ರಯೋಜನ ಸರ್? ಒಂದು 100 ರೂಪಾಯಿ ಒಬ್ಬ ಕದ್ದ ಅಂದರೆ ಅವನ ಹತ್ರ ಬೇಕಾದ್ರೆ 10,000 ಕೋಟಿ ಇರ್ಬೋದು, ಅವನು ಕಳ್ಳನೇ. ಸಮಾಜ ಸೇವೆ ಹೇಗೆ ಅಂದರೆ ಸಮಾಜದಿಂದ ದುಡ್ಡು ತಗೊಂಡು ಮಾಡೋದಲ್ಲ. ಈಗ ನಮ್ಮಲ್ಲಿ ತುಂಬಾ ಸಂಸ್ಥೆಗಳಿದಾವೆ, ಅವರೆಲ್ಲ ಗೌರ್ಮೆಂಟಿಂದ ಫಂಡ್ ತಗೊಂಡು ಕಾರ್ಯಕ್ರಮ ಮಾಡೋದು. ನಿಮ್ಮ ದುಡ್ಡನ್ನು ತಗೊಂಡು ನಿಮಗೆ ನಾನು ಕೊಟ್ಟರೆ ನಂದು ಹೆಂಗಾಗತ್ತದು? ಅಲ್ಲಿ ಇವರು ನಾದಬ್ರಹ್ಮ ಅಂತ ಯಾರಾದ್ರೂ ಹೆಸರು ಇಟ್ಕೊಂಡಿದ್ದಾರೆ ಇದ್ದಾರ? ನನಗೆ ಗೊತ್ತಿಲ್ಲ. ಆ ಹೆಸರು ಇಟ್ಕೊಳ್ಳಲ್ಲ ಯಾರು, ಯಾಕಂದ್ರೆ ನಾದಬ್ರಹ್ಮ ಭಗವಂತ ಒಬ್ಬನೇ, ವಿಠ್ಠಲನಿಗಿರ್ತಕ್ಕಂಥ ಹೆಸರದು. ನಾರದ ತುಂಬೂರರು ಭಗವಂತನ 24 ಗಂಟೆ ಗುಣಗಾನ ಮಾಡತಕ್ಕಂಥವ್ರು. ಅವರು ನಾದಬ್ರಹ್ಮರಾಗಲಿಕ್ಕೆ ಯೋಗ್ಯತೆ ಇಲ್ಲ. ತ್ಯಾಗರಾಜರು, ಪುರಂದರದಾಸರು ಅವರನ್ನು ನಾದಯೋಗಿ ಅಂತ ಕರಿಬೋದು, ಗಾನಯೋಗಿ ಅಂತ ಕರಿಬೋದು, ನಾದಬ್ರಹ್ಮ ಅನ್ಲಿಕ್ಕಾಗಲ್ಲ. ಆಮೇಲೆ ಹೆಸರಿಗೂ ಬಿರುದಿಗೂ ಒಂದು ವ್ಯತ್ಯಾಸ. 30 ವರ್ಷದ ನಂತರ ಯಾಕೆ ಹಂಸಲೇಖರ ಈ ಪ್ರಕರಣವನ್ನು ತೆಗೆದ್ರಿ ನೀವು? ಈ RSS ಬಗ್ಗೆ ಕಾಮೆಂಟ್ ಮಾಡೋವಂಥವ್ರು ಎಷ್ಟು ಜನ RSS ಶಾಖೆಗೆ ಹೋಗಿದ್ದಾರೆ? ಅದರ ಒಳಗಿನ ಅವರ ಗುಣಾಢ್ಯತೆಯನ್ನಾಗ್ಬೋದು, ಅವರ ಶ್ರಮ ಆಗ್ಬೋದು, ಅವರ ತ್ಯಾಗ ಇರ್ಬೋದು, ಅವರ ಬಲಿದಾನ, ಅದು ಯಾರೂ ಯೋಚನೆ ಮಾಡೋದು. ಯಾಕೆಂದರೆ ನಾನಿವತ್ತು ಸಾರ್ವಜನಿಕವಾಗಿ ನಿಮ್ಮ ಕ್ಯಾಮರಾ ಮುಂದೆ ಕೋಟ್ಯಾಂತರ ಜನರಿಗೆ ಹೇಳುತ್ತಿದ್ದೇನೆ, ನಾನು 56 ವರ್ಷಗಳಿಂದ ಸ್ವಯಂ ಸೇವಕ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಯೊಂದನ್ನು ನನ್ನ ರಕ್ತದ ಕಣಕಣಗಳಲ್ಲಿ ಸೇರಿಸಿರತಕ್ಕಂಥ ವ್ಯಕ್ತಿ ನಾನು. ದೇಶಭಕ್ತಿ ಗೀತೆಗಳನ್ನು ಹಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಒಂದೇ ಮಾತರಂ ಅಂತ ತಂಡ ಕಟ್ಟಿ ನಾಡಿನಾದ್ಯಂತ ಹಾಡಿದವನು. ನನ್ನ ಪ್ರಶ್ನೆ ಒಂದೇ, ನೀವು RSS ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿರಲ್ಲ, ಹೋಗಿ RSS ಶಾಖೆಗೆ ಹೋಗಿ, 1 ತಿಂಗಳು ಹೋಗಿ, 2 ತಿಂಗಳು ಹೋಗಿ. ಅಲ್ಲಿ ಯಾರಾದರೂ ಪ್ರಶ್ನೆ ಮಾಡಿ, ನಿಮ್ಮ ಪ್ರಶ್ನೆಗಳು ಉತ್ತರ ಕೊಡ್ತಾರೆ ಅವರು. ಅಲ್ಲಿ ಯಾರಾದರೂ ನಿಮಗೆ ನೀವು ಯಾವ ಜಾತಿ ಅಂತ ಕೇಳಿದ್ರೆ ನೀವು ಕೊಡೋ ಯಾವ ಶಿಕ್ಷೆಗೂ ನಾನು ತಯಾರಾಗಿದ್ದೇನೆ. ಯಾಕಂದ್ರೆ ನನಗೆ ಗೊತ್ತು, 56 ವರ್ಷಗಳು ನಾನು ಸಂಘದ ಒಟ್ಟಿಗೆ ನನ್ನ ಕ್ಷಣಗಳನ್ನು ಕಳೆದಿದ್ದೇನೆ. ದೇಶಭಕ್ತಿ ಅನ್ನೋದನ್ನು ನಿಜವಾದ ಅರ್ಥದಲ್ಲಿ ಯಾರಾದರೂ ಪ್ರತಿಬಿಂಬಿಸಿದರೆ ಸೇವೆಯ ಮುಖಾಂತರ, ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಅವರ ಹಾಡಿದು. ನಾಡ ದೇವತೆಗೆ ಅರ್ಪಿಸ ಬನ್ನಿ ತನು ಮನ ಧನಗಳ ಒಡವೆ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಹಿಂದೂ, ಇದುವೇ ನವಗಾನ. ಹಿಂದೂ ಅಂದರೆ ಏನು? ಹಿಂದೂಸ್ತಾನದಲ್ಲಿರೋರೆಲ್ಲ ಹಿಂದೂಗಳೇ, ಅಲ್ಲಿ ಜಾತಿ ಮತ ಪಂಥ ಯಾವುದೂ ಬರಲ್ಲ. ಸಾವಿರಾರು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, 100 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಒಂದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಬೇರೆ ಜಾತಿಯವರು, ಬ್ರಾಹ್ಮಣರನ್ನು ಬಿಟ್ಟು ಬೇರೆಯವರು ಸೇರಿಸಲ್ಲ ಅಂತ ಹೇಳಿದ್ದಿದೆಯಾ? ಬ್ಲಡ್ ಬ್ಯಾಂಕ್ ನಡೆಸ್ತಾರೆ, ಯಾರು ಬೇಕಾದರೂ ಹೋಗಲಿ, ರಕ್ತ ಕೊಡ್ತಾರೆ. ನಾನು ರಕ್ತ ಕೊಟ್ಟಿದ್ದೀನಿ 2-3 ಸರಿ. ಸರ್, ಏನೂ ಗೊತ್ತಿಲ್ಲದೆ ಇವರ ಅಜ್ಞಾನದ ಒಂದು ಪರಮಾವಧಿ ಇದು. ಮನುವಾದಿಗಳು ಮಾಯಿ ಬಿಟ್ಟರೆ ಮನುವಾದ. ಮನು ಇದ್ದಿದ್ದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಇದ್ದಂಥ ಸಂವಿಧಾನ ಅದು. ನಾನು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ದೀನಿ. ಮನುಸ್ಮೃತಿ ಅಂದರೆ ಆ ಸಂದರ್ಭದ ಒಂದು ಸಂವಿಧಾನ. ಅದೇ ಥರ 18 ಸ್ಮೃತಿಗಳಿದ್ದಾವೆ. ಯಾಜ್ಞವಲ್ಕ್ಯ ಸ್ಮೃತಿ ಇದೆ, ಅಗಸ್ತ್ಯರದ್ದಿದೆ, ವಸಿಷ್ಠರದ್ದಿದೆ, ಕಶ್ಯಪರದ್ದಿದೆ. ಈ ಋಷಿ ಮುನಿಗಳು ಆಗಿನ ಸಂದರ್ಭದಲ್ಲಿ ಸಮಾಜದಲ್ಲಿ ಏನೊಂದು ನೇಮ ನಿಷ್ಠೆ ಕಟ್ಟಳೆಗಳಿರಬೇಕು ಅನ್ನೋದನ್ನು ಅವರದ್ದೇ ಆದ ರೀತಿಯಲ್ಲಿ ಹೇಳಿದರು. ಅದು ಮಾಡುವಾಗಲೂ 10 ಜನರ ಹತ್ರ ಚರ್ಚೆ ಮಾಡಿ. ಈಗ ಅಂಬೇಡ್ಕರ್ ಸಂವಿಧಾನ ಮಾಡಿದಾರಲ್ವ, ಅಂಬೇಡ್ಕರ್ ಒಬ್ಬರನ್ನ ಇದ್ದಿದ್ದರಲ್ಲಿ. ಅಂಬೇಡ್ಕರ್ ಅದರ ಒಂದು ಮುಂದಾಳತ್ವವನ್ನು ತಗೊಂಡ್ರು. ಎಲ್ಲರ ಹತ್ರ ಅವರ ಒಪಿನಿಯನ್ ತಗೊಂಡು ಭಾರತಕ್ಕೆ ಈಗಿನ ಸಂದರ್ಭಕ್ಕೆ ಈ ಒಂದು ಸಂವಿಧಾನವನ್ನು ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದು 100 ವರ್ಷ ಆದ ನಂತರ ಈ ಸಂವಿಧಾನ ನಿಲ್ಲೋದಿಲ್ಲ, ಬೇರೆ ಏನೋ ಬರುತ್ತೆ ಸರ್. ಆ ಸಂದರ್ಭಗಳಲ್ಲಿ ಏನೋ ಅದರ ಪ್ರಕಾರ ನಾವು ಹೋಗಬೇಕಾಗತ್ತೆ. ಹೌದು, ಕಾಲಾಯ ತಸ್ಮೈ ನಮಃ. ಸಂವಿಧಾನ ಸ್ಮೃತಿಗಳೆಲ್ಲ ಹಾಗೆ.
5,000 6,000 ವರ್ಷ ಹಿಂದೆ ಇದ್ದದ್ದು ಈಗಿಲ್ಲ. ಈಗಿದ್ದದ್ದು ಇನ್ನೊಂದು 5,000 ವರ್ಷದ ನಂತರ ಇರೋದಿಲ್ಲ. ಕಾಲಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಇರುತ್ತೆ. ಇವತ್ತು ನಮ್ಮ ಸಂವಿಧಾನದ ಆಶಯವೂ ಅಲ್ಲ, ನಮ್ಮ ಸ್ಮೃತಿ ಆಶಯವೂ ಅಲ್ಲ, ಈ ಸನಾತನ ಭಾರತದ ಆಶಯವೂ ಅಲ್ಲ. ನಾವಿವತ್ತು ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಿ, ತುಷ್ಟೀಕರಣದ ರಾಜಕಾರಣದ ಇಡೀ ಪ್ರಪಂಚದ ಇಂದಿನ ಪರಿಸ್ಥಿತಿಗೆ ಕಾರಣವೇ ಅದು ಸರ್. ಆದರ್ಶಗಳ ಕೊರತೆ, ಸ್ವಾರ್ಥ ಅಂದ್ಕೊಳ್ಳೋ ಅದ್ರ ಹಿಂದೆನೇ ಭ್ರಷ್ಟಾಚಾರ ಬರುತ್ತೆ. ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ರಾಜಕಾರಣಿಗಳು ಎಷ್ಟು ಮಂದಿ ಇದ್ದಾರೆ. ನಾನು ಹೇಳೋದಿಷ್ಟೇ, ರಾಜಕಾರಣ ಮಾಡ್ತಿರಲ್ಲ, ಏನಕ್ಕೆ ಬಂದ್ರಿ? ಸೇವೆ ಮಾಡೋಕ್ಕೆ. ಕೊಟ್ಬಿಡಿ ನಿಮ್ಮ ಆಸ್ತಿನೆಲ್ಲ, ನಿಮ್ಮನ್ನು ದೇಶ ನೋಡ್ಕೊಳ್ಳುತ್ತೆ. ಮಾಡ್ತೀರಾ ನೀವು? ಅತ್ಯಂತ ಶ್ರೀಮಂತರು ಇರೋದೇ ರಾಜಕೀಯ ಪಕ್ಷಗಳಲ್ಲಿ. ಹೌದು, ಶ್ರೀಮಂತರಾಗಿರೋದು ಅದರಲ್ಲಿ. ಅದು ಭ್ರಷ್ಟಾಚಾರ ಇಲ್ಲದೆ ಸಾಧ್ಯವೇ ಇಲ್ಲ. ಆದರೆ ಮೋದಿ ಅಂತ ಮಹಾನುಭಾವರು ಇದ್ದಾರೆ, ದೇಶಕ್ಕೋಸ್ಕರ ತನು ಮನ ಧನಗಳನ್ನು ಮೀಸಲಾಗಿಟ್ಟವರು. ಯಾಕೆ ಅವರು ದೊಡ್ಡವರು ಅಂದರೆ, ಅವರೊಬ್ಬರು RSSನ ಪ್ರಚಾರಕ್ಕಾಗಿ ಬಂದವರು. RSS ಯಾವತ್ತೂ ನಿನ್ನ ತನು ಮನ ಧನಗಳನ್ನು ದೇಶಕ್ಕೋಸ್ಕರ ಮೀಸಲಾಗಿಡು ಅಂತ ಹೇಳಿಕೊಡುತ್ತೆ ಹೊರತು ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ. ಹೆಂಡತಿ ಮಕ್ಕಳು ಇಲ್ಲವೇ ಇಲ್ವಲ್ಲ ಅವ್ರಿಗೆ. ಪ್ರಚಾರಕರು ಎಷ್ಟೋ ಜನ ಒಂದು ಜೋಳಿಗೆ ಹಾಕ್ಕೊಂಡು, ಒಂದು ಪಂಚೆ ಉಟ್ಕೊಂಡು ಇಡೀ ಜೀವನವನ್ನು ಹೆಸರು ಬಯಸಲ್ಲ ಸರ್ ಅವರು. ನೀವು ನಂಬೋದಿಲ್ಲ. ಈಗ ನೋಡಿ, ನಮ್ಮ ಗೀತಮಾಲಾ ಅಂತ ಒಂದು ಹಾಡಿನ ಪುಸ್ತಕ ಇದೆ, ಸಾವಿರಾರು ಹಾಡುಗಳಿವೆ. ಯಾವ ಹಾಡಿಗೂ ರಚನೆ ಮಾಡಿದವರು ಯಾರು ಅಂತಿಲ್ಲ. ಸಂಘ ಫಸ್ಟ್ ಹೇಳ್ಕೊಡೋದೇ ಅದನ್ನು, ಹೆಸರಿಗೋಸ್ಕರ ನೀನು ಬದುಕಬೇಡ, ಸಮಾಜಕ್ಕೋಸ್ಕರ ಬದುಕು. ಆ ಒಂದು ಆದರ್ಶದಿಂದಲೇ ನಾನು ಕಾವ್ಯ ಸಂಗೀತ ಗುರುಕುಲವನ್ನು ಹುಟ್ಟಾಕಿದ್ದೆ. ನಮ್ಮಲ್ಲಿ 100 ಜನ ಕಲಾವಿದರಿದ್ದಾರೆ ಬೆಂಗಳೂರಿನಲ್ಲಿ. ಎಷ್ಟು ಜನ ಫ್ರೀಯಾಗಿ ಸಂಗೀತ ಹೇಳ್ಕೊಡ್ತಾರೆ, ಮಾಡೋದಿಲ್ಲ. ಎಷ್ಟು ಜನ ಈ ಹಂಸಲೇಖ ಅವರ ದೇಶಿ ಸ್ಕೂಲ್ನಲ್ಲಿ ಏನೇ, ನನಗೆ ನೀವು ನಂಬೋದಿಲ್ಲ ಯಾವ ರೀತಿ ಈ ಇಂಟರ್ವ್ಯೂ ಆದಮೇಲೆ ಸಾವಿರಾರು ಜನ ನನಗೆ ಫೋನ್ ಮಾಡಿದ್ದಾರೆ. ಅದರಲ್ಲಿ 100 ಜನ ಅನ್ಯಾಯಕ್ಕೊಳಗಾದವರು ಮಾಡಿದ್ದಾರೆ. ಇವನ್ ಅವರ ದೇಸಿ ಸ್ಕೂಲ್ನಿಂದ ತಮಗೆ ಇಷ್ಟು ತೊಂದರೆ ಆಯಿತು, ಹೀಗಾಯಿತು, 100 ಜನ ಮಾಡಿ, ಆಮೇಲೆ ದುಡ್ಡನ್ನು ತಗೊಳ್ಳುವಂಥದ್ದು, ಇದೆಲ್ಲದರ ಬಗ್ಗೆ ಸರ್ ಎಲ್ಲ ಬಿಟ್ಬಿಡಿ ಸರ್. ಒಬ್ಬ ಪೇಂಟ್ ಮಾಡೋದೊಂದು ಮೆಸೇಜ್ ಹಾಕಿದ್ದಾನೆ, ನಿಮ್ಮ ಚಾನಲಲ್ಲಿದೆ ನೋಡಿ. ಸರ್ ನೀವೆಲ್ಲ ಸಂಗೀತಗಾರರು ದುಡ್ಡು ಕೊಟ್ಟಿಲ್ಲ, ನನಗೆ ಪೇಂಟ್ ಮಾಡಿದ ದುಡ್ಡೇ ಕೊಟ್ಟಿಲ್ಲ ಅವರು ಅಂದ. ಈಗ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕಲೆ ಸಾಹಿತ್ಯ ಒಂದು ಕಡೆ, ಪ್ರಾಮಾಣಿಕತೆ, ನೈತಿಕತೆ, ಮಾನವೀಯತೆ ಇನ್ನೊಂದು ಕಡೆ. ನೀವೆಲ್ಲ ಇದಿಲ್ಲದಿದ್ದರೆ ವ್ಯರ್ಥ ಅದು. ನಿಮ್ಮ ಹತ್ರ ಸಾಹಿತ್ಯ ಇದೆ, ಸಂಗೀತ ಇದೆ, ಹೆಸರಿದೆ, ದುಡ್ಡಿದೆ, ಮಾನವೀಯತೆ ಇಲ್ಲ, ನೈತಿಕತೆ ಇಲ್ಲ, ಏನು ಪ್ರಯೋಜನ ಸರ್? ಯಾರನ್ನು ಬೇಕಾದ್ರೂ ನೈತಿಕತೆ ಪ್ರಶ್ನೆ ಬಂದಾಗ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡ್ಬೋದು. ಒಂದು 100 ರೂಪಾಯಿ ಒಬ್ಬ ಕದ್ದ ಅಂದರೆ ಅವನ ಹತ್ರ ಬಗ್ಗೆ 10,000 ಕೋಟಿ ಇರ್ಬೋದು, ಅವನು ಕಳ್ಳನೇ, ಮುಗಿದೋಯ್ತು. ಅವರ ಸಂಗೀತ ಸಾಹಿತ್ಯ ನಮಸ್ಕಾರ, ಅದ್ಭುತವಾಗಿ ಮಾಡಿದ್ದೀರಿ, ಅದ್ಭುತವಾಗಿ ಹಾಡಿಸಿದ್ದೀರಿ, ಅದ್ಭುತವಾಗಿ ಬರೆದಿದ್ದೀರಿ, ಸಂಯೋಜನೆ ಮಾಡಿದ್ದೀರಿ, ಸಮಾಜ ನಿಮಗೆ ಅದ್ಭುತವಾದ ಸ್ಥಾನಮಾನ ಕೊಟ್ಟಿದೆ, ಅನುಭವಿಸಿ. ಆದರೆ ನನ್ನದೊಂದು ಪ್ರಶ್ನೆ ಇದೆ, ಸಮಾಜ ನಿಮಗೆ ಇಷ್ಟೆಲ್ಲ ಕೊಡ್ತಲ್ಲ, ನೀವು ಸಮಾಜಕ್ಕೆ ಏನು ಕೊಟ್ರಿ? ಇದನ್ನೇ ನೀವು ಎಲ್ಲ ಇಂಟರ್ವ್ಯೂ ಮಾಡೋರಿಗೂ ಹೇಳಬೇಕು. ನಾನು ಮೊನ್ನೆ ಒಂದು ಆಲ್ ಇಂಡಿಯಾ ರೇಡಿಯೋ ಒಂದು ಇದಕ್ಕೆ ಇಂಟರ್ವ್ಯೂಗೆ ಹೋಗಿದೆ, ಆವಾಗ ಅದನ್ನು ಕೇಳಿದೆ, ಅದನ್ನು ಹೇಳಿದೆ ನಾನು. ನೋಡಿ, ಎಲ್ಲರೂ ಈಗ ಹೆಂಗಿದ್ದಾರೆ ಅಂದರೆ, ಸ್ವಾರ್ಥ ಅದು ನ್ಯಾಚುರಲ್, ಅದು ನಮಗೋಸ್ಕರ ನಾವು ಬದುಕೋದು ಸಹಜವಾದ ಒಂದು ಪ್ರಕ್ರಿಯೆ, ಎಲ್ಲರೂ ಬದುಕ್ತಾರೆ. ಆದರೆ ಅದರ ಜೊತೆ ಸಮಾಜಕ್ಕೋಸ್ಕರ ನಾವು ಬದುಕ್ತೀವಿ ಅಂದಾಗ ಅದು ಉಜ್ಜೀವನ, ಅದು ಜೀವನ ಮತ್ತು ಉಜ್ಜೀವನಕ್ಕಿರುವ. ನಾನು ಹಾಗೆ ಬದುಕಿರೋದ್ರಿಂದ ನಾನು ಇಷ್ಟು ಖಡಾಖಂಡಿತವಾಗಿ ನಿಷ್ಠುರವಾಗಿ ಮಾತಾಡಲಿಕ್ಕಾಗತ್ತೆ. ನಮ್ಮ ಗುರುಕುಲದಲ್ಲಿ ನೀವು ನಂಬೋದಿಲ್ಲ, ನಮ್ಮ ದೇವರ ಕೋಣೆ ಕ್ಲೀನ್ ಮಾಡ್ತಾ ಇದ್ದ ಹುಡುಗಿ ಈಗ ಚಲನಚಿತ್ರ ರಂಗದಲ್ಲಿ ತುಂಬ ಹೆಸರು ಮಾಡಿದ್ದಾಳೆ, ಮೇಘನ ಹಳಿಯಾಳ್ ಅಂತ. ಅವಳು ST ಶೆಡ್ಯೂಲ್ಡ್ ಟ್ರೈಬ್ ಹುಡುಗಿ, ನಮ್ಮ ಮನೆಯಲ್ಲೇ 5 ವರ್ಷ ಇದ್ದು ಕಲ್ತವಳು. ಇದೊಂದು ಸಣ್ಣ ಉದಾಹರಣೆ. ಯಾರೋ ಪ್ರಶ್ನೆ ಕೇಳಿದ್ದಾರೆ, ನೀವು ಎಷ್ಟು ಜನರಿಗೆ ಸಂಗೀತ ಹೇಳ್ಕೊಟ್ಟಿದ್ದೀರಿ, ಬ್ರಾಹ್ಮಣರು ಬೇರೆ ಜಾತಿಯವರಿಗೆ ಸಂಗೀತ ಹೇಳ್ಕೊಡ್ತೀರಾ ಅಂತ ಕೇಳಿದ್ದಕ್ಕೋಸ್ಕರ ಉತ್ತರ ಹೇಳ್ತಾರೆ. ನಾನು ನಮ್ಮ ಗುರುಕುಲದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು SC STಗಳು. ನಮ್ಮ ಮನೇಲಿ 5 ವರ್ಷ ಇದ್ದು ಕಲ್ತವರು. ಸಂದರ್ಭ ಬಂದರೆ ಅವ್ರದ್ದೆಲ್ಲ ಬೈಟ್ಸ್ ಮಾಡಿ ಕೊಡ್ತೇನೆ ನಿಮಗೆ, ಹಾಕಿ ನೀವು, ಅವ್ರು ಹೇಳಿಬಿಡಲಿ. ಆಮೇಲೆ ಅನಂತನಗರದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು. ನಾನು ಮನಸ್ಸು ಮಾಡಿದರೆ ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಫೀಸ್ ಮಾಡ್ಬೋದಿತ್ತು, ತೊಗೋಬೋದು. 1 ಪೈಸೆ ಇಲ್ಲ ಸರ್. ನಮ್ಮ ದೇವರಿಗೆ ಆರತಿ ಮಾಡಿ ತಟ್ಟೆ ಇಟ್ಟರೆ ಅದರಲ್ಲಿ ಯಾರಾದರೂ ದುಡ್ಡು ಹಾಕಿದ್ರೆ ಅದನ್ನು ತೊಗೊಂಡು ವೆಂಕಟರಮಣ ದೇವಸ್ಥಾನಕ್ಕೆ ಹಾಕ್ತಿದ್ದೆ, ಯಾಕಂದರೆ ಅದು ನಂದಲ್ಲ.
ಸಮಾಜದ ಹಣ ಅದು. ಸಮಾಜ ಸೇವೆ ಹೇಗೆ ಅಂದರೆ ಸಮಾಜದಿಂದ ದುಡ್ಡು ತೊಗೊಂಡು ಮಾಡೋದಲ್ಲ. ಈಗ ನಮ್ಮಲ್ಲಿ ತುಂಬ ಸಂಸ್ಥೆಗಳಿದ್ದಾವೆ, ಅವರೆಲ್ಲ ಗೌರ್ಮೆಂಟಿಂದ ಫಂಡ್ ತೊಗೊಂಡು ಕಾರ್ಯಕ್ರಮ ಮಾಡೋದು. ನನಗೂ ತುಂಬ ಜನ ಆ ಥರ ಸಜೆಷನ್ ಮಾಡಿದವರಿದ್ದಾರೆ. ಸರ್ ಗುರುಕುಲ ಮಾಡಿದಿರಲ್ಲ, ಒಂದು ಅಪ್ಲಿಕೇಶನ್ ಹಾಕಿ ಸೆಂಟ್ರಲಿಂದ ಇಷ್ಟು ಲಕ್ಷ ಬರುತ್ತೆ, ಅಲ್ಲಿಂದ ಇಷ್ಟು. ಅದು ನಂದು ಹೆಂಗಾಗತ್ತೆ? ನಿಮ್ಮ ದುಡ್ಡನ್ನು ತಗೊಂಡು ನಿಮಗೇ ನಾನು ಕೊಟ್ಟರೆ ನಂದು ಹೆಂಗಾಗತ್ತೆ? ಅದು ನಾನು ದುಡಿದಂಥ ಹಣದಿಂದ ಮಕ್ಕಳಿಗೆ ಊಟ ಹಾಕಿದರೆ ಅದು ನನ್ನ ಸೇವೆ. ಇದು ನನ್ನ ಚಿಂತನೆ. 30 ವರ್ಷದ ನಂತರ ಯಾಕೆ ಹಂಸಲೇಖರ ಈ ಪ್ರಕರಣವನ್ನು ತೆಗೆದ್ರಿ ನೀವು? ಇದು ಇನ್ನೊಂದು ಪ್ರಶ್ನೆ. ಹೌದು, ತುಂಬ ಜನ ಕೇಳಿದ್ದಾರೆ ಇದನ್ನು. ಸರ್ 30 ವರ್ಷದ ಹಿಂದೆ, 30 ವರ್ಷ ಇನ್ನೂ 32-33 ವರ್ಷದ ಹಿಂದೆ ನಾನೊಬ್ಬ ಪೇದೆ. ಈ ಬೆಂಗಳೂರು ಭಾಷೆಯಲ್ಲಿ ಹೇಳೋದಾದರೆ ಏನು ಸರ್, ಆವಾಗ ಸೋಷಿಯಲ್ ಮೀಡಿಯಾ ಇಲ್ಲ. ಕರೆಕ್ಟು. ಆವಾಗಿದ್ದು ದೂರದರ್ಶನ ಒಂದು. ಅಕಸ್ಮಾತ್ ಆವಾಗ ನಾನು ಸೈಕಲಲ್ಲಿ ಓಡಾಡ್ತಿದ್ದೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಎಷ್ಟೋ ಸರಿ ಪಂಚರ್ ಆದಾಗ ಪಂಚರ್ ಹಾಕಿಸಿಗೆ ದುಡ್ಡು ಇಲ್ಲದೆ ನಡ್ಕೊಂಡು ಹೋದದ್ದು ಇದೆ. ಆ ಸಂದರ್ಭದಲ್ಲಿ ನಾನು ಆವಾಗ ಹಂಸಲೇಖ ಅವರು ಉತ್ತುಂಗದಲ್ಲಿದ್ದವರು. ಇಷ್ಟೆಲ್ಲ ಆದ ಮೇಲೂ ನಾನು ಹೇಳಿದ್ದನ್ನು ನೀವು ಒಪ್ಪಿಕೊಳ್ಳದೇ ಇರುವವರು, ಅಂದರೆ ನಾನು ಹೇಳುತ್ತಿರೋದು 35 ವರ್ಷಗಳ ನಿರಂತರವಾದ ಸಂಗೀತದ ಒಂದು ದಾರಿಯಲ್ಲಿ ನಡೆದು ನನ್ನ ಕೈಲಾದ ಸಾಧನೆಯನ್ನು ಭಗವಂತನ ದಯೆಯಿಂದ ಮಾಡಿ ನೀವು ನನ್ನನ್ನು ಕರೆದು ಇಲ್ಲಿ ಕೂರಿಸಿ ಮಾತಾಡಿಸೋ ಥರ ಯೋಗ್ಯತೆ ಬಂದಾಗ ಹೇಳಿದ್ದನ್ನೇ ಕೇಳದೇ ಇರೋರು. ಇನ್ನು 30 ವರ್ಷದಿಂದ ಕೇಳ್ತಿದ್ರ ನೀವು? ಏಯ್ ಹೋಗಲೋ ಅಂತಿದ್ರಿ ಈ ಬೆಂಗಳೂರು ಭಾಷೆಯಲ್ಲಿ. ನಾನು ಮಗನೇ ಹೋಗೋ ಹೇಳ್ತಿದ್ರ ಇಲ್ಲ? ಗ್ಯಾರಂಟಿ. 2 ಬಾರಿಸ್ತಿದ್ರು ನನಗೆ. ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತೀಯನು, ಏನು ಯೋಗ್ಯತೆ ಇದೆ? ಅದು ಬೇರೆ ಬೇರೆ ರೀತಿಯ ಟರ್ನು ತಗೊಳ್ಬೋದಿತ್ತೇನೋ. ಫಸ್ಟ್ ಆಫ್ ಆಲ್ ನನ್ನ ಮಾತು ಕೇಳ್ತಿದ್ರ ಅನ್ನೋ ಪ್ರಶ್ನೆ. ಈಗ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿರೋ. ಈಗ ನನ್ನ ಇಂಟರ್ವ್ಯೂ ಆದಮೇಲೆ ನೀನು ಆವಾಗಲೇ ಯಾಕ್ರಿ ಹೇಳಲಿಲ್ಲ ನೀವು? ಅದನ್ನು ಇವ್ರ ಬಗ್ಗೆನೂ ಹೇಳಿದ್ದಾರೆ. ಬದುಕಿರುವಾಗ ಹೇಳಬೇಕಿತ್ತು, ಸತ್ತ ಮೇಲೆ ಯಾಕೆ ಹೇಳ್ತಿದ್ದೀರಿ ಅಂತ. ಯಾರು? ಅತ್ರಿ ಬಗ್ಗೆ, ಅಶ್ವಥ್ ಅವ್ರ ಬಗ್ಗೆ, ಅನಂತಸ್ವಾಮಿ ಅವ್ರ ಬಗ್ಗೆ. ನಾನು ಅವ್ರು ಬದುಕಿದ್ದಾಗಲೂ ಹೇಳಿದ್ದೀನಿ, ಬದುಕಿರೋರ ಬಗ್ಗೆನೂ ಹೇಳಿದ್ದೀನಿ. ಈಗ ನಾನು ಇವರೆಲ್ಲ ಬದುಕಿದಾರಲ್ಲ, ಈಗ ನಾನು ಯಾರ್ಯಾರ ಬಗ್ಗೆ ಹೇಳಿದ್ದೀನಿ ಅವರೆಲ್ಲ ಇನ್ನೂ ಜೀವಂತವಾಗಿದ್ದಾರೆ. ಸತ್ಯ. ಹೌದು. ಮಹಾತ್ಮ ಗಾಂಧೀಜಿಯವರ ಬಗ್ಗೆನೇ ದೊಡ್ಡ ಚರ್ಚೆ ನಡೆಯುತ್ತೆ. ಅವರು ಸತ್ತು ಎಷ್ಟು ವರ್ಷಗಳಾಗಿತ್ತು, ಅವ್ರು ಹೇಗಿದ್ದರು, ಹೇಗೆ ಬದುಕಿದ್ರು, ನಡೆಯಲ್ವಾ? ಮತ್ತೆಂಥದ್ದು. ಆಮೇಲೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಈಗ ಎಷ್ಟರ ಮಟ್ಟಿಗೆ ಅಂತಂದರೆ ಆ ಮೋಪ್ಲಾ ದಂಗೆ ಇತ್ಯಾದಿಗಳ ಬಗ್ಗೆ, ಆಮೇಲೆ ಪಾಕಿಸ್ತಾನದಿಂದ ದೆಹಲಿಗೆ ಬಂದು ಅವರು ಮಸೀದಿಯಲ್ಲಿ ಕೂತರಲ್ಲ ನಮ್ಮ ಹಿಂದೂಗಳು, ಆಮೇಲೆ ಅಲ್ಲಿಂದ ಅವ್ರನ್ನ ಹೊರಗಡೆ ಹಾಕಲಾಯಿತು. ಇವರು ಬಿರ್ಲಾ ಭವನದಲ್ಲಿದ್ದರು, ಅಲ್ಲಿ ಬಂದು ಭಿಕ್ಷೆ ಬೇಡಿದ್ದಾರೆ ಅವರು. ನಾನು ಹೇಳೋ ಪ್ರಶ್ನೆ ಇಷ್ಟೇ, ಯಾರೂ ಪ್ರಶ್ನಾತೀತರಲ್ಲ. ಯಾಕಂದರೆ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಓಟು ಹಾಕೋವನು ಸಹಿತ ಪ್ರಧಾನಮಂತ್ರಿಗೆ ಸರಿಸಮನಾದವನು. ಯಾಕಂದರೆ ಪ್ರಧಾನಮಂತ್ರಿಗೂ ಒಂದೇ ಓಟ್ ಇರೋದು. ಹೌದು, ಹಾಕ್ಲಿಕ್ಕೆ. ಪ್ರಧಾನಮಂತ್ರಿ ಅಂತ 5 ಓಟ್ ಇಲ್ಲ. ಹಾಗಂತ ಎಲ್ಲರೂ ಹಾಕಿದ ಮೇಲೆ ಅವರು ಒಂದು ಸ್ಥಾನಮಾನವನ್ನು ಸ್ವೀಕರಿಸಿದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯವೇ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅವರು ಸಾಂವಿಧಾನಿಕ ಹುದ್ದೆ ಅದು ಅಂದ ಮೇಲೆ ಅವರನ್ನ ಏಕವಚನದಲ್ಲಿ ಮಾತಾಡುವಂಥದ್ದಾಗಲಿ ಇವೆಲ್ಲ ಮಾಡಬಾರ್ದು. ವಿಷ ಸರ್ಪ ಹಾಗೆ ಅಲ್ಲ, ಅವ್ರು ಹೇಳಿದ್ದೆಲ್ಲ ಅವರಿಗೆ ಹೂಮಾಲೆ ಆಯ್ತಲ್ಲ. ಹೌದೌದು ಹೌದು. ಈಗ ಯಾರ್ದೋ ಬಗ್ಗೆ ನಾವು ಏನಾದರೂ ಒಂದು ಕೆಟ್ಟದ್ದು ಮಾತಾಡಿದರೆ ಅದು ಅವ್ರಿಗೆ ಒಳ್ಳೇದಾಗಬೇಕು. ಅಷ್ಟೇ. ಇಲ್ಲಿ ಆಗಿರೋದು ಅಷ್ಟೇ. ಈ ನಾದಬ್ರಹ್ಮ ಅನ್ನೋದು ಒಂದು ಪ್ರಶ್ನೆ ಬಂದಿದೆ. ಒಬ್ಬ ಬ್ರಾಹ್ಮಣನಿಗಾದ್ರೆ ನೀವು ಪ್ರಶ್ನೆ ಮಾಡ್ತಿದ್ರಾ? ಬಹುಶಃ ಹಂಸಲೇಖ ಅನ್ನೋರು ಗಂಗರಾಜು ಶೂದ್ರ ಅನ್ನುವ ಕಾರಣಕ್ಕಾಗಿ ನೀವು ಪ್ರಶ್ನೆ ಮಾಡಿದ್ರಿ ಅಂತ. ಇದಕ್ಕೆ ಅದ್ಭುತವಾದ ಉತ್ತರ ಇದೆ. ಅದನ್ನು ನಾನು ಆ್ಯಕ್ಚುಲಿ ಒಂದು ಮೆಸೇಜ್ ಮಾಡಿ ಹಾಕಿದ್ದೀನಿ. ಅದನ್ನು ಎಷ್ಟು ಜನ ಗಮನಿಸಿದ್ದಾರೆ ನೋಡಿದರೆ ಗೊತ್ತಿಲ್ಲ. ಯಾಕಂದರೆ ತುಂಬ ಒಂದು ವಸ್ತುನಿಷ್ಠವಾದ ಪ್ರಶ್ನೆ ಇದು. ಈ ನಾದಬ್ರಹ್ಮ ಶಬ್ದದ ಬಗ್ಗೆ ನಾವೇನಾದರೂ ನಿರ್ಧಾರ ತಗೊಳ್ಬೇಕಾದ್ರೆ ಮೊದಲನೇದಾಗಿ ನಾದಬ್ರಹ್ಮ ಶಬ್ದದ ಅರ್ಥವನ್ನು ಕಂಡುಕೊಳ್ಬೇಕು. ನಾದಬ್ರಹ್ಮ ಅಂತಕ್ಕಂಥ ಶಬ್ದಕ್ಕೆ ಹಿರಿಯರು, ಇದು ನನ್ನದಲ್ಲ, 2 ಅರ್ಥಗಳನ್ನು ಕೊಟ್ಟಿದ್ದಾರೆ. ಒಂದು, ನಾದವನ್ನು ಸೃಷ್ಟಿ ಮಾಡಿದವನು ಅಥವಾ ನಾದವನ್ನು ತಿಳಿದುಕೊಂಡವನು. 2 ಸಂದರ್ಭದಲ್ಲಿ ಈ ಬಿರುದನ್ನು
ಯಾರಿಗೂ ಕೊಡುವ ಹಾಗಿಲ್ಲ. 24 ಗಂಟೆ ಭಗವಂತನ ಜೊತೆನೇ ಇರತಕ್ಕಂಥ ಮಹಾಲಕ್ಷ್ಮಿಯೂ ಸಹಿತ ಭಗವಂತನನ್ನು ಪೂರ್ತಿಯಾಗಿ ಅರಿತುಕೊಂಡಿಲ್ಲ ಅಂತ ನಮ್ಮ ಸ್ಮೃತಿಗಳು ಹೇಳ್ತಾರೆ. ಯಾಕಂದರೆ ಅವನ ಒಂದು ಅಗಾಧವಾದ ಒಂದು ಕ್ಯಾನ್ವಾಸ್ ಇದೆಯಲ್ಲ, ಲೀಲೆ ಅದು ಅವಳಿಗೂ ಗೊತ್ತಿಲ್ಲ ಅಂತ. ಆಯಿತು, ನೆಕ್ಸ್ಟ್ ಯಾರು? ಎಲ್ಲ ಕಲೆಗಳಿಗೆ ಅಧಿದೇವತೆಯಾದಂಥ ಸರಸ್ವತಿ. ಅವಳು ನಾದಬ್ರಹ್ಮಳಾಗಲಿಕ್ಕೆ ಅನರ್ಹಳು. ಆನ್ ರೆಕಾರ್ಡ್ ಹೇಳ್ತಿದ್ದೇನೆ ಇದನ್ನು. ಭಗವಂತನ ಅತ್ಯಂತ ಪ್ರೀತಿ ಪಾತ್ರನಾದಂಥ ಹನುಮಂತ ಅವರನ್ನು ಜೀವಾತ್ಮ ಅಂತ ಹೇಳಿ ಹೌದು ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ. ಅವನಿಗೂ ಅರ್ಹತೆ ಇಲ್ಲ. ಶಿವ, ಗಣಪತಿ ಯಾರಿಗೂ ಅರ್ಹತೆ ಇಲ್ಲ. ಆಮೇಲೆ ನಾವು ಮನುಷ್ಯರಿಗೆ ಬರೋಣ. ನಾರದ ತುಂಬುರರು ಭಗವಂತನ 24 ಗಂಟೆ ಗುಣಗಾನ ಮಾಡತಕ್ಕಂಥವ್ರು. ಅವರು ನಾದಬ್ರಹ್ಮರಾಗಲಿಕ್ಕೆ ಯೋಗ್ಯತೆ ಇಲ್ಲ. ನಂತರ ತ್ಯಾಗರಾಜರು, ಪುರಂದರದಾಸರು, ಅವರನ್ನು ನಾದಯೋಗಿ ಅಂತ ಕರಿಬೋದು, ಗಾನಯೋಗಿ ಅಂತ ಕರಿಬೋದು, ನಾದಬ್ರಹ್ಮ ಅನ್ನಲಿಕ್ಕಾಗಲ್ಲ. ಆಮೇಲೆ ಹೆಸರಿಗೂ ಬಿರುದಿಗೂ ಒಂದು ವ್ಯತ್ಯಾಸ ಇದೆ. ಒಬ್ಬ ಯೋಗಿ ಅಂತ ಹೆಸರಿಟ್ಕೊಳ್ತಾನೆ. ಈಗ ನಾನು ಗಣಪತಿ, ನೀವು ಅದನ್ನು ಪ್ರಶ್ನೆ ಕೇಳಿದಾರೆ. ಅಲ್ಲ, ಹೌದಪ್ಪ, ನೀನು ನಾದಬ್ರಹ್ಮ, ನೀನು ಶಂಕರ, ಹಂಗಾರೆ ನೀವು ಕೈಲಾಸದಲ್ಲಿ ಇದೆಯಾ ಅಂತ ಕೇಳಿದ್ದಾರೆ. ಎಂಥ ಮೂರ್ಖತನದ ಪ್ರಶ್ನೆ ಇದು. ಛೇಡಿಸುವುದು. ಗಣಪತಿ ಅಂತಕ್ಕಂಥ ಹೆಸರಿಟ್ಕೊಳ್ಬೋದು, ನೀನು ಗಣಪತಿ ಅಂತ ಬಿರುದು ಕೊಡೋಕ್ಕಾಗಲ್ಲ. ನೋಡಿ ವ್ಯತ್ಯಾಸ ಎಷ್ಟಿದೆ ನೋಡಿ. ಶಂಕರ ಅಂತ, ಈಗ ನಿಮ್ಗೆ ಗಣಪತಿ ಅಂತ, ನಿಮಗೆ ಬಿರುದು ನಾನು ಶಂಕರ ಅಂತ ಕೊಟ್ಟರೆ ಬಿರುದು ಕೊಡೋ ಹಾಗಿಲ್ಲ. ಬಿರುದನ್ನು ಕೊಡ್ತಕ್ಕಂಥದ್ದು ನೀವು ಜೀವನದಲ್ಲಿ ಮಾಡಿದ ಸಾಧನೆಗೆ ಕೊಡ್ತಕ್ಕಂಥ ಒಂದು ಕರೆಕ್ಟ್ ಗೌರವ. ಹೌದು ಅಲ್ವಾ? ಅಲ್ಲಿ ಇವರು ನಾದಬ್ರಹ್ಮ ಅಂತ ಯಾರಾದರೂ ಹೆಸರು ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆ ಹೆಸರು ಇಟ್ಕೊಳ್ಳಲ್ಲ ಯಾರು. ಯಾಕಂದ್ರೆ ನಾದಬ್ರಹ್ಮ ಭಗವಂತ ಒಬ್ಬನೇ. ವಿಠ್ಠಲನಿಗಿರ್ತಕ್ಕಂಥ ಹೆಸರದು. ವಿಠ್ಠಲನನ್ನು ಕರೆಯೋದು ನಾದಬ್ರಹ್ಮ ಅಂತೇಳಿ. ಅನ್ನಬ್ರಹ್ಮ ಅಂತೇಳಿ ಮಂಜುನಾಥನನ್ನು, ಕೃಷ್ಣನನ್ನು ಕರೀತಾರೆ, ಉಡುಪಿ ಕೃಷ್ಣನನ್ನು. ಕಾಂಚನ ಬ್ರಹ್ಮ ಅಂತೇಳಿ ತಿರುಪತಿ ವೆಂಕಟರಮಣನನ್ನು ಕರೀತಾರೆ. ನಾವು ಹೆಸರು ಇಟ್ಕೊಳ್ಳೋದಲ್ಲ, ಅದನ್ನು ಇಟ್ಕೊಳ್ಬಾರ್ದು. ಅದು ವಿಶೇಷಣಗಳು. ನೋಡಿ, ನಾಮಪದಗಳು ಬೇರೆ, ವಿಶೇಷಣಗಳು ಬೇರೆ. ಬಿರುದು ಅನ್ನೋದು ಯಾವಾಗಲೂ ನೀವು ಮಾಡಿರ್ತಕ್ಕಂಥ ಸಾಧನೆಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ನಾದಬ್ರಹ್ಮ ಅಂತಕ್ಕಂಥದ್ದು ಯಾರಿಗೂ ಸಲ್ಲದು. ಅದು ಅಲ್ಲಿ ಮತ್ತೆ ಜಾತಿ ನೋಡಿ, ಅವರ ಬುದ್ಧಿ ನೋಡಿ. ನಮ್ಮ ಸಂಸ್ಕೃತಿಯಲ್ಲಿ ಜಾತಿ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲವೇ ಇಲ್ಲ. ವ್ಯಾಸರು ಯಾರು? ಹೌದಪ್ಪ. ಕೃಷ್ಣ ಯಾರು? ರಾಮ ಯಾರು? ನಮ್ಮ ಸಪ್ತ ಋಷಿಗಳು. ಎಷ್ಟು ಜನ ಬ್ರಾಹ್ಮಣ ದೇವತೆಗಳಿದ್ದಾರೆ ಹೇಳಿ, ಅಂದರೆ ದೇವರುಗಳಿದ್ದಾರೆ ಹೇಳಿ ನನಗೆ. ನಿಮ್ಮ ಕತೆ ಬರೋದೇ ಯಾವಾಗಲೂ ಒಂದು ಊರಿನಲ್ಲೇ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನಿಗೆ ಭಿಕ್ಷೆ ಬಿಡೋದಷ್ಟೇ ಕೆಲಸ ಆಗಿನ ಕಾಲದಲ್ಲಿ ಅಷ್ಟೇ. ಈಗ ಏನಾಗಿದೆ ಅಂದರೆ ಈಗೆಲ್ಲರೂ ಸಹಿತ ಮುಖ್ಯವಾಹಿನಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸ್ಥೂಲವಾದ ಪರಿಕಲ್ಪನೆಗೆ ಬಂದುಬಿಟ್ಟಿದ್ದಾರೆ. ಹೌದು. ಈಗ ನೀವೆಲ್ಲೇ ಹೋದರೂ, ನೀವೇನೋ ಬಿಸ್ನೆಸ್ ಮ್ಯಾನ್ ಆದರೆ ನಿಮ್ಮ ಜಾತಿ ಕೇಳೋದೇ ಇಲ್ಲ. ಇದು ಗೌರ್ಮೆಂಟ್ನವ್ರು ಕೇಳ್ತಾರೆ ಅವ್ರ ಅಪ್ಲಿಕೇಶನಲ್ಲಿ ಮಾತ್ರ. ಅದನ್ನು ತೆಗೆದುಬಿಟ್ರೆ ಭಾಳ ಒಳ್ಳೆಯದು. ಹೌದು. ನಾನು ಆ ಲಾಸ್ಟ್ ಟೈಮ್ ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ನಾವೆಲ್ಲರೂ ಇಂಡಿಯನ್ ಅಂತ ಹಾಕೊಂಡ್ಬಿಟ್ರೆ ಸಾಕು. ಯಾಕೆ ಹಿಂದೂ ಅಂದ್ಕೊಳ್ಳೋ ಮತ್ತೆ ವಾಪಸ್ ಬರುತ್ತೆ, ಅದು ಬೇರೆ ಅಂತ, ಗೊಂದಲ ಅಂತ. ಆ ಇಂಡಿಯನ್ ಅನ್ನೋ ಕಲ್ಪನೆ ಇದೆಯಲ್ಲ, ಅದೇ ಒಳ್ಳೆಯದು. ಜಾತಿ ಹೋಗ್ಬೇಕು ತಾನೆ ನಿಮಗೆ, ತೆಗೆದುಬಿಡಿ. ಭಾರತೀಯ